Hi students, we'll continue the problems based on 5 marks part D. Okay, let us take one more question. Number 1, if y is equal to tan inverse x whole square, then show that 1 plus x square whole square into d square y by dx square plus 2x into x square plus 1 into dy by dx is equal to 2. As I said in the previous classes, the moment you get the question, you should check the coefficient along with second derivative term. There is a coefficient 1 plus x square to the power 1 plus x square whole square. Okay, there is a coefficient, then that indicates what? It is a type 2 problem. So if there is a type 2, you know what to do. Let us go on solving. Okay, solution. Whatever the equation y, take it as an equation number 1. Y is equal to tan inverse x square. Call this as equation 1. Differentiating equation 1 on both side with respect to x. On both side with respect to x. So what will this become? What will this become? This will become dy by dx is equal to d by dx of tan inverse x whole square. dy by dx of tan inverse x whole square. ಸೊ ನೀವು ಫಾರ್ಮುಲಾ ಲಿಸ್ಟ್ ತೆಗೆದು ನೋಡಿದಾಗ ನಿಮಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ನೋಡಿದ್ರೆ ಈ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಇಲ್ಲ ಫಾರ್ಮುಲಾ ಟೇಬಲಲ್ಲಿ. ಸೊ ನಾವು ಇವಾಗ ಏನು ಮಾಡಬೇಕಂದ್ರೆ, ಇದು ಕಾಂಪೋಸಿಟ್ ಫಂಕ್ಷನ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಆ ಕಾಂಪೋಸಿಟ್ ಫಂಕ್ಷನ್ನ ಯಾವ ಥರ ಇದೆ ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹೇಳುವಾಗ ಫಸ್ಟ್ ಏನಿದೆ ಸ್ಕ್ವೇರ್ ಫಂಕ್ಷನ್, ಒಳಗಡೆ ಏನಿದೆ ಇನ್ವರ್ಸ್. ದೆರ್ ಆರ್ ಟು ಫಂಕ್ಷನ್. ಇನ್ ಕೇಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಜಾಗದಲ್ಲಿ ಸಪೋಸ್ ಕ್ಯಾಪಿಟಲ್ ಎಕ್ಸ್ ಇದ್ದರೆ ಡಿ ಬೈ ಡಿ ಎಕ್ಸ್ ಆಫ್ ಕ್ಯಾಪಿಟಲ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2 ಇಂಟು ಕ್ಯಾಪಿಟಲ್ ಎಕ್ಸ್. ಇನ್ ಕೇಸ್ ಆಫ್ ಈ ಜಾಗದಲ್ಲಿ ಪಿ ಇದ್ದರೆ ಡಿ ಬೈ ಡಿ ಎಕ್ಸ್ ಆಫ್ ಪಿ ಸ್ಕ್ವೇರ್ ಏನಾಗುತ್ತೆ 2p. ಸೊ ಅದೇ ಥರ ಈಗ ಏನಾಗುತ್ತೆ ನಮಗೆ ಫಸ್ಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದ್ದರೆ 2 ಟೈಮ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಕಾಂಪೋಸಿಟ್ ಫಂಕ್ಷನ್ ಆಗಿರೋದ್ರಿಂದ ಒಳಗಡೆ ಇರೋದನ್ನು ಪುನಃ ಏನು ಮಾಡ್ತೀವಿ, ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಪುನಃ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಇದು ಸ್ಟ್ಯಾಂಡರ್ಡ್ ಲಿಸ್ಟಲ್ಲಿದೆ, ನಾನು ಕೊಟ್ಟಿರೋ ಸ್ಟ್ಯಾಂಡರ್ಡ್ ಲಿಸ್ಟಲ್ಲಿ ನಿಮಗಿದೆ. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ ಏನು 1 by 1 plus x square. ಅಥವಾ ಎನಿ ಟೆಕ್ಸ್ಟ್ ಬುಕ್ ಎನಿ ನೋಟ್ಸ್ ತೊಗೊಂಡ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯಿತು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಕ್ಲೀನಾಗಿ ಬರ್ಕೊಂಡ್ರೆ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಡಿ ವೈ ಬೈ dx. ಟೈಪ್ 2 ರೂಲ್ ಏನು ಹೇಳುತ್ತೆ ನಿಮಗೆ? ವಾಟ್ ದ ಟೈಪ್ 2 ರೂಲ್ ಸೈಸ್? ವಾಟ್ ಎವರ್ ದಟ್ ಈಸ್ ಇನ್ ದ ಡಿನಾಮಿನೇಟರ್ ದಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಟು ವೇರ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಈಗ ಡಿನಾಮಿನೇಟ್ರಲ್ಲಿ ಇರೋದೇನು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅದನ್ನು ಏನು ಮಾಡಬೇಕು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಟ್ಯಾನ್ ಇನ್ವರ್ಸ್ ಎಕ್ಸ್ 2 ಇಂಟು tan inverse x. ಇದಾದಮೇಲೆ ಏನು ಹೇಳಿದ್ದೀನಿ, ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 2. ನಾವು ಡಿಫ್ರೆನ್ಷಿಯೇಟ್ ಇಕ್ವೇಷನ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ಆನ್ ಬೋತ್ ಸೈಡ್ ಅಂದರೆ ಏನಾಗುತ್ತೆ ನಮಗೆ ಇವಾಗ ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ 2 ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ನಾನು ಹೇಳಿದ್ದೀನಿ ಟೈಪ್ 2 ಯಾವಾಗಲೇ ಬರಲಿ ಯು ವಿಲ್ ಹ್ಯಾವ್ ದ ಪ್ರಾಡಕ್ಟ್ ರೂಲ್. ಟೈಪ್ 2 ಬಂದಾಗ ಏನೇನು ಬಿಟ್ಕೋಬೇಕು,
ಪ್ರಾಡಕ್ಟ್ ರೂಲ್. ವಾಟ್ ಡಸ್ ದ ಪ್ರಾಡಕ್ಟ್ ರೂಲ್ ಸೇಸ್? ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ ನಮಗೆ? ಡಿ ಬೈ ಡಿ ಎಕ್ಸ್ ಆಫ್ ಯು ವಿ. ಯು ಆ್ಯಂಡ್ ವಿ ಆರ್ ಟು ಫಂಕ್ಷನ್ಸ್. ಅಂದರೆ ಏನಾಗುತ್ತೆ, ಯು ಫಸ್ಟ್ ಫಂಕ್ಷನ್ ಹಾಗೆ ಇಡಬೇಕು, ಸೆಕೆಂಡ್ ಫಂಕ್ಷನ್ ವಿನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಪುನಃ ಸೆಕೆಂಡ್ ಫಂಕ್ಷನ್ ಹಾಗೆ ಇಡಬೇಕು, ಫಸ್ಟ್ ಫಂಕ್ಷನ್ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅದೇ ಥರ ಮಾಡಿದ್ರೆ ಇಲ್ಲೇನಾಗುತ್ತೆ ನೋಡ್ಕೊಳ್ಳಿ. ಈಗ 1 + x², ದಿಸ್ ಈಸ್ ಯುವರ್ ಫಸ್ಟ್ ಫಂಕ್ಷನ್, ದಿಸ್ ಈಸ್ ಸೆಕೆಂಡ್ ಫಂಕ್ಷನ್. ಸೊ ಅದು ಹಾಗೆ ಇಟ್ಟರೆ ಏನು ಮಾಡ್ತೀನಿ, ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದೆ. ಸೊ ನಾವು ಸೆಕೆಂಡ್ ಫಂಕ್ಷನ್ನ ಹಾಗೆ ಇಡ್ತೀನಿ. ಇಲ್ಲಿ ಸೆಕೆಂಡ್ ಫಂಕ್ಷನ್ ಯಾವುದು? ಡಿ ವೈ ಬೈ ಡಿ ಎಕ್ಸ್ ಹಾಗೆ ಇಡ್ತೀನಿ. ನಾವು ಲೆಟ್ ಮಿ ಡಿಫ್ರೆನ್ಷಿಯೇಟ್ ಡಿ ಬೈ ಡಿ ಎಕ್ಸ್ ಆಫ್ 1 + x² ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಈ ರೈಟ್ ಹ್ಯಾಂಡ್ ಸೈಡ್ಗೆ ಬರೋಣ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಟು ಆಚೆ ತಗೊಳ್ಳೋಣ. 2 ಕಾನ್ಸ್ಟೆಂಟ್ ಆಚೆ ತೆಗೆದ್ರೆ ಏನಾಯಿತು, ಡಿ ಬೈ ಡಿ ಎಕ್ಸ್ ಆಫ್ tan inverse x. ಓಕೆ, ಲೆಟ್ ಅಸ್ ಗೋ ಅಹೆಡ್ ಫಾಸ್ಟ್. ಸೊ ದಿಸ್ ವಿಲ್ ಬಿ 1 + x². ಸೊ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಏನು? d² y ಬೈ ಡಿ x². ದ ಡೆರಿವೇಟಿವ್ ಆಫ್ ಅ ಫಸ್ಟ್ ಆರ್ಡರ್ ಡೆರಿವೇಟಿವ್ ಏನು ಕೊಡುತ್ತೆ ನಮಗೆ? ಸೆಕೆಂಡ್ ಆರ್ಡರ್. ಸೆಕೆಂಡ್ ಆರ್ಡರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ? ಥರ್ಡ್ ಆರ್ಡರ್ ಡೆರಿವೇಟಿವ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್. ಸೊ ಇಲ್ಲಿ ಒಂದು ಫಂಕ್ಷನ್ ಇದೆ, ಇಲ್ಲಿ ಒಂದು ಫಂಕ್ಷನ್ ಇದೆ, ಮಧ್ಯದಲ್ಲಿ ಅಡಿಷನ್ ಇದೆ. ಸೊ ವಿ ಕ್ಯಾನ್ ಸಪ್ರೇಟ್ ಇಟ್. ಡಿ ಬೈ ಡಿ ಎಕ್ಸ್ ಆಫ್ ಏನು? 1 ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವಾಟ್? x². ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ, ರೈಟ್ ಹ್ಯಾಂಡ್ ಸೈಡ್ 2 ಇಂಟು ಡಿ ಬೈ ಡಿ ಎಕ್ಸ್ ಆಫ್ tan inverse x ಏನು? 1 ಡಿವೈಡೆಡ್ ಬೈ 1 + x². ಲೆಟ್ ಅಸ್ ರೈಟ್ ಇಟ್. ನೆಕ್ಸ್ಟ್ ಸ್ಟೆಪ್ 1 + x². ದಿಸ್ ಇಸ್ ಅ d² y ಬೈ dx² ಪ್ಲಸ್ dy by dx. What is the d by dx of 1? 0. x² ಡಿಫ್ರೆನ್ಷಿಯೇಷನ್ ಏನು? 2x. ಸೊ ಇದನ್ನು ನೀಟಾಗಿ ಅರೇಂಜ್ ಮಾಡಿದ್ರೆ 2 ಡಿವೈಡ್ ಬೈ 1 + x². It has gone 1 + x² into d² y by dx². So this is 0 + 2x will be 2x total. ಅದನ್ನು ಫಸ್ಟಿಗೆ ಬರ್ಕೊಂಡ್ರೆ 2x into dy by dx is equal to 2 divided by 1 + x². ತಿರ್ಗಾ ಟೈಪ್ 2ಗೆ ರೂಲ್ ಏನು ಹೇಳುತ್ತೆ? ವಾಟ್ ಎವರ್ ಈಸ್ ಇನ್ ದ ಡಿನಾಮಿನೇಟರಲ್ಲಿ ಏನಿದೆ ರೈಟ್ ಹ್ಯಾಂಡ್ ಸೈಡಲ್ಲಿ 1 + x², ದಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಟು ವಾಟ್? ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಇವಾಗ? ಸೊ ಈ ಟರ್ಮ್ನ ಈ ಕಡೆ ತೊಗೊಂಬಂದರೆ 1 + x² ಇಸ್ ಮಲ್ಟಿಪ್ಲೈಯಿಂಗ್ ಟು ಎಂಟೈರ್ ಲೆಫ್ಟ್ ಹ್ಯಾಂಡ್ ಸೈಡ್. 1 + x² ಇಂಟು d² y ಬೈ dx² ಪ್ಲಸ್ 2x ಇಂಟು dy ಬೈ dx. ದಟ್ ಈಸ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರೆ ಏನಾಗುತ್ತೆ ನಮಗೆ? ನೋಡ್ಕೊಳ್ಳುತ್ತೆ 2. ನಾವು ಮಲ್ಟಿಪ್ಲೈ ದಿಸ್ ಮಲ್ಟಿಪ್ಲೈಸ್ ವಿತ್ ದಿಸ್ x ಇಂಟು x ವಿಲ್ ಬಿ ವಾಟ್? x². ಸೊ ಇನ್ ದ ಸೇಮ್ ವೇ ಏನಾಗುತ್ತೆ? 1 + x² ಹೋಲ್ ಸ್ಕ್ವೇರ್ ಇಂಟು ವಾಟ್? d² y ಬೈ dx². ಆರ್ ಅರ್ಥ ಆಗಲಿಲ್ಲ ಅಂದರೆ a into a is equal to what? a². This entire term a ಅನ್ಕೊಳ್ಳಿ. Next this multiplies, these two multiplies now, that is 2x into 1 + x² into dy by dx is equal to 2. Let us ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲೇ. 1 + x² is same as x² + 1. ಏನಕ್ಕಂದರೆ ಒಮ್ಮೆ ಈ ಥರನೂ ಕ್ವಶನ್ ಕೊಡ್ಬೋದು, ಅದಕ್ಕೆ. ಸೊ ನಮಗೆ ಕೊಟ್ಟಿರೋ ಕ್ವಶನ್ ಏನಿದೆ? x² + 1 ಇದೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಏನು ಕೊಟ್ಟಿದ್ದಾನೆ ಕ್ವಶನಲ್ಲಿ ನೋಡಿ. 1 + x² ಕೊಟ್ಟಿದ್ದಾನೆ, ಇಲ್ಲಿ x² + 1 ಕೊಟ್ಟಿದ್ದಾನೆ. ಬೋತ್ ಆರ್ ಸೇಮ್. ಸೊ ನಾವೇನು ಮಾಡೋಣ, ಅದು ಯಾವ ಥರ ಇರುತ್ತೆ ಆ ಥರ ಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿ 1 + x² ಇದೆ, ಸೊ ಹಾಗೆ ಬರ್ಕೊಳ್ಳೋಣ. d² y ಬೈ dx² ಪ್ಲಸ್ 2x ಇಂಟು x² + 1 ಇಂಟು dy ಬೈ dx is equal to 2. ಸೊ ಇಲ್ಲಿಗೆ ನಿಲ್ಲಿಸಿದ್ರು ಮಾರ್ಕ್ಸ್ ಕೊಡ್ತಾರೆ, ಈ ಥರ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಅಥವಾ ನೀವು ಇದನ್ನು ಹಿಂಗೆ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ. ಸೊ ಹೀಗೆ ಬರಿಬೇಕಂತಿಲ್ಲ, ಬಿಕಾಸ್ ದೀಸ್ ಟು ಆರ್ ಈಕ್ವಲ್. ದೀಸ್ ಟು ಆರ್ ವಾಟ್? ಈಕ್ವಲ್. x² + 1 ಇಂಟು d² y ಬೈ dx² ಪ್ಲಸ್ 2x ಇಂಟು x² + 1 ಇಂಟು dy ಬೈ dx is equal to 2. ಆಲ್ ದ 3 ಫಾರ್ಮ್ಯಾಟ್ಸ್ ಆರ್ ಸೇಮ್. ಅಥವಾ ಇನ್ನೂ ಒಂದು ಫಾರ್ಮ್ಯಾಟಿಗೆ ಹೋದರೆ ಏನು ಮಾಡ್ಬೋದು? ಎನಿಬಡಿ ಏನು ಮಾಡ್ಬೋದು? ಹಿ ಕ್ಯಾನ್ ರಿಮೂವ್ d² y ಬೈ dx² ಬೈ ವಾಟ್? y to
2x into x square plus 1 dy by dx by what? y1 which is equal to 2. Again this can be replaced by what? Anybody? y double dash. Again this can be replaced by y dash. ಅರ್ಥ ಆಗ್ತಾ ಇದೆಯಾ? ಸೊ ಏನೇ ಬರೆದ್ರು ಆನ್ಸರ್ ಸೇಮ್ ಇದೆ. ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಸರಿ ನೋಡ್ಕೊಳ್ಳಿ ಫಸ್ಟಿಂದ. ಓಕೆ, ನೆಕ್ಸ್ಟ್ ಸೊ ಟೈಪ್ 2 ಪ್ರಾಬ್ಲಮ್. ಸೊ ಏನು ಮಾಡ್ತೀರಾ? ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡ್ತೀರಾ. ಓಕೆ, ದೆನ್ ಇಕ್ವೇಷನ್ 2ನ ಡಿಫ್ರೆನ್ಷಿಯೇಟಿಂಗ್ ಆನ್ ಬೋತ್ ಸೈಡ್. ದೆನ್ ಅಗೇನ್ ಡಿನಾಮಿನೇಟರ್ ಟರ್ಮ್ನ ಯು ವಿಲ್ ಮಲ್ಟಿಪ್ಲೈ ಟು ವಾಟ್? ಲೆಫ್ಟ್ ಹ್ಯಾಂಡ್ ಸೈಡ್. ದೆನ್ ಸಿಂಪ್ಲಿಫಿಕೇಷನ್ ಡಿಸೈರ್ಡ್ ಫಾರ್ಮ್ಯಾಟಿಗೆ ಯಾವ ಥರ ಬೇಕು ಆ ಥರ ನೋಡಿಕೊಂಡು ಮಾಡ್ತೀವಿ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಒಂದು ಸರಿ ಕ್ವೆಶನ್ ನೋಡ್ಕೋಬೇಕು. ನಿಮಗೆ ಯಾವ ಥರ ಬರುತ್ತೆ ಅದೇ ಥರ ಮಾಡಿ. ಲಾಸ್ಟಿಗೆ ಏನಂದರೆ ಒಂದು ಸರಿ ಕ್ವೆಶನ್ ನೋಡಿಕೊಂಡು ಅದರ ಥರ ಬರೆದ್ರೆ ಆಗೋಯ್ತು ಫಾರ್ಮ್ಯಾಟ್. ಓಕೆ, ಲೆಟ್ ಅಸ್ ಗೋ ಟು ದ ಒನ್ ಮೋರ್ ಕ್ವೆಶನ್. ಕ್ವೆಶನ್ ನಂಬರ್ 2, that is the second question. If y is equal to 3 cos of log x plus 4 into sin of log x, then show that x square y2 plus x y1 plus y equal to 0. ಓಕೆ, ಸೊ ಫಸ್ಟ್ ಏನು ಮಾಡಬೇಕು? ಯಾವುದೇ ಕ್ವಶನ್ ಕೊಟ್ಟರೆ ಏನು ಮಾಡಬೇಕು? ನಮಗೆ ಗೊತ್ತಿರೋದು ದೇರ್ ಇಸ್ ಅ ಕೊಯಿಫಿಷಿಯಂಟ್ ವಿತ್ ಸೆಕೆಂಡ್ ಡೆರಿವೇಟಿವ್ ಟರ್ಮ್ ಆರ್ ನಾಟ್ ಚೆಕ್ ಮಾಡಬೇಕು. ಎಲ್ಲಿದೆ ಸೆಕೆಂಡ್ ಡೆರಿವೇಟಿವ್ ಟರ್ಮು? y2. ಅದ್ರ ಜೊತೆ ಏನಿದೆ? ಡೆಫಿನೆಟ್ಲಿ ದೇರ್ ಇಸ್ ಅ ಕೊಯಿಫಿಷಿಯಂಟ್ ಕಾಣಿಸ್ತಾ ಇದೆ ನಿಮಗೆ ಎಕ್ಸ್ ಸ್ಕ್ವೇರ್. ಅಂದರೆ ಯಾವುದಿದು? ಟೈಪ್ 2 ಮೇಲ್ಗಡೆನೂ ಮಾಡಿದ್ದೀವಿ ಆಲ್ರೆಡಿ ಒಂದು ಪ್ರಾಬ್ಲಮ್ಮು, ಅದೇ ಥರ ಇದೆ. ಲೆಟ್ ಅಸ್ ಗೋ ಆನ್ ಸಾಲ್ವಿಂಗ್. ಸೊಲ್ಯೂಷನ್. ಸೊ ಏನು ಕೊಟ್ಟಿದ್ದಾನೆ? ವೈನ ಏನು ತೊಗೋಬೇಕು? ಇಕ್ವೇಷನ್ 1, y is equal to 3 cos of log x plus 4 sin of log x. Call this as equation number 1. Differentiating equation 1 with respect to x on both sides. This will become what? dy by dx. So this is a d by dx of ಏನಾಗುತ್ತೆ ನೋಡಿ? 3 cos of what? log x plus 4 sin of what? log x. ಸೊ ಏನಿದೆ ಅದನ್ನು ಬರ್ಕೊಂಡಿದ್ದೀವಿ. ಸೊ ನಾನು ಹೇಳೋದು ಏನಂದರೆ ಇಲ್ಲಿ ಕೇರ್ಫುಲ್ಲಾಗಿ ನೋಡಿ. ಸೊ ಇದು ಒಂದು ಫಂಕ್ಷನ್, ನಿಮಗೆ ಇದು ಒಂದು ಫಂಕ್ಷನ್ ರೂಲ್ ಏನು ಹೇಳುತ್ತೆ? ಸಪ್ರೇಟಾಗಿ ಬರ್ಕೋಬೋದು ಅಂತ ಹೇಳುತ್ತೆ. ಸೊ ಅದ್ರ ಥರ ಬರ್ಕೊಂಡ್ರೆ ಡಿ ಬೈ ಡಿ ಎಕ್ಸ್ ಆಫ್ ಏನಾಗುತ್ತೆ? 3 cos ಆಫ್ ಲಾಗ್ ಎಕ್ಸ್ ಸಪ್ರೇಟ್ ಮಾಡ್ತಾಯಿದ್ದೀನಿ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 4 ಸೈನ್ ಆಫ್ ಏನು? ಲಾಗ್ ಎಕ್ಸ್ ಆಗುತ್ತೆ. ನಾವು ತಿರ್ಗಿ ಏನಿದೆ? 3 ಕಾನ್ಸ್ಟೆಂಟ್ ಆಚೆ ತೆಗೆದ್ರೆ 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್. ಸೊ ಇಲ್ಲಿಗೆ ಬಂದು ಎಕ್ಸಾಮಲ್ಲಿ ಸ್ಟ್ರಕ್ ಆಗ್ತೀರಾ ನೀವು. ಇಲ್ಲಿವರೆಗೂ ಎಲ್ಲರೂ ಮಾಡ್ತೀರಾ. ಈಗ ಕೇಳಿಸ್ಕೊಳ್ಳಿ, ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಯಾವುದಕ್ಕಿದೆ? ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇದೆ. ನಿಮಗೇನು ಗೊತ್ತಿದೆ? ವಾಟ್ ವಿ ನೋ? ಡಿ ಬೈ ಡಿ ಎಕ್ಸ್ ಆಫ್ ವಾಟ್? ಲಾಗ್ ಎಕ್ಸ್ ಈಸ್ 1/x. ಬಟ್ ಕಾಸ್ ಆಫ್ ಲಾಗ್ ಎಕ್ಸ್ ಅನ್ನೋದು ನಿಮ್ಮ ಟೇಬಲಲ್ಲೇ ಇಲ್ಲ, ಡಿಫ್ರೆನ್ಷಿಯೇಷನ್ ಟೇಬಲಲ್ಲಿ ಇಲ್ಲ. ಹಾಗಂದರೆ ಇದೇನಂತ ಅರ್ಥ ಮಾಡ್ಕೋಬೇಕು? ಇಟ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್. ಸೊ ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು? ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್. ಅಂದರೆ ಫಸ್ಟ್ ಯಾವ್ದು ಬರುತ್ತೆ? ಕಾಸ್. ಅದಾದಮೇಲೆ ಯಾವ್ದು ಬರುತ್ತೆ? ಲಾಗ್. ಇದು ಫಸ್ಟ್ ಆ್ಯಂಡ್ ಇದು ಸೆಕೆಂಡ್. ಸೊ ಜನರಲ್ ಲಾಗ್ ಎಕ್ಸ್ ಇರೋ ಜಾಗದಲ್ಲಿ ಏನಿರುತ್ತೆ ನಮಗೆ ಟೇಬಲರ್ ಕಾಲಮಲ್ಲಿ? ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಕ್ಯಾಪಿಟಲ್ ಎಕ್ಸ್ ಇದ್ರೆ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಕಾಸ್ ಪಿ ಇದ್ದರೆ ಮೈನಸ್ ಸೈನ್ ಪಿ. ಸೊ ಅದೇ ಥರ ಮಾಡಿದ್ರೆ ಇಲ್ಲೇನಾಗುತ್ತೆ ನಮಗೆ ನೋಡ್ಕೊಳ್ಳಿ. ಡಿ ವೈ ಬೈ
ಡಿ ಎಕ್ಸ್. 3 ಹಾಗೆ ಇರುತ್ತೆ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನು ಮೈನಸ್ ಸೈನ್ ಆಫ್ ವಾಟ್ ಲಾಗ್ ಎಕ್ಸ್. ಸೊ ಮೈನಸ್ ಇದು ಒಳಗಡೆ ಏನಿರುತ್ತೆ ಅದನ್ನು ಇದ್ರ ಜೊತೆನೇ ಬರೀಬೇಕು. ಬರೀ ಮೈನಸ್ ಸೈನ್ ಬರೆಯೋಂಗಿಲ್ಲ. ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ಆಮೇಲೆ ಪುನಃ ಏನು ಮಾಡಬೇಕು, ಒಳಗಡೆ ಇರೋ ಸೆಕೆಂಡ್ ಫಂಕ್ಷನ್ ಯಾವುದು ಲಾಗ್ ಎಕ್ಸ್, ಅದನ್ನು ಪುನಃ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಇದು ಆಪ್ರೇಷನ್ ಮುಗೀತು. ಪ್ಲಸ್ 4 ಇದು ಹಾಗೆ ಇದೆ. ಫಸ್ಟ್ ಫಂಕ್ಷನ್ ಸೈನ್, ಸೆಕೆಂಡ್ ಫಂಕ್ಷನ್ ಲಾಗ್. ಈ ಜಾಗದಲ್ಲಿ ಕಾಸ್ಟ್ ಜಾಗದಲ್ಲಿ ಏನಿದೆ ಸೈನ್. ದಿಸ್ ಈಸ್ ಅ ಫಸ್ಟ್ ಫಂಕ್ಷನ್ ಆ್ಯಂಡ್ ದಿಸ್ ಈಸ್ second function. What is the d by dx of sin x ಏನು ನಮಗೆ? What is the d by dx of sin capital X? That is a cos x. ಓಕೆ, ಕ್ಯಾಪಿಟಲ್ ಎಕ್ಸ್ ಇರೋ ಜಾಗದಲ್ಲಿ ಏನಿದೆ ನಮಗೆ? ವಿ ಹ್ಯಾವ್ ಲಾಗ್ ಎಕ್ಸ್. ಸೊ ಇದೇನಾಯಿತು? ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಾಟ್ ಲಾಗ್ ಎಕ್ಸ್. ಓಕೆ, ಲೆಟ್ ಅಸ್ ಗೋ ಹೆಡ್. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಇದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ನೊಂದು ಸರಿ ಹೇಳ್ತೀನಿ. ಇದು ಎಂಟೈರ್ ಒಂದೇ ಟರ್ಮು. ಎಕ್ಸ್ ಇರೋ ಜಾಗದಲ್ಲಿ ಲಾಗ್ ಎಕ್ಸ್ ಇದೆ. ಸೊ ಹಾಗೆ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇಸ್ ಮೈನಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಎಕ್ಸ್ ಇರೋ ಜಾಗದಲ್ಲಿ ಏನಿದೆ ಲಾಗ್ ಎಕ್ಸ್. ಓಕೆ, ಸೊ ಅರ್ಥ ಆಗಿದೆ. ಈ ಕಡೆನೂ ಹಾಗೆ ಮಾಡಿದ್ದೀವಿ. ಸೊ ನಾವು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್, ಇಲ್ಲೇನಿದೆ ಪ್ಲಸ್ ಇಂಟು ಮೈನಸ್ ವಿಲ್ ಬಿ ವಾಟ್ ಮೈನಸ್ 3 ಟೈಮ್ಸ್ ಸೈನ್ ಆಫ್ ಲಾಗ್ ಎಕ್ಸ್. ವಾಟ್ ಇಸ್ ದ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್? 1 ಬೈ ಎಕ್ಸ್ 4 ಕಾಸ್ ಆಫ್ ಲಾಗ್ ಎಕ್ಸ್. ಬ್ರೆಕೆಟ್ ಇದ್ದರೆ ಬ್ರೆಕೆಟ್ ಹಾಕಿ ಕೇರ್ಫುಲ್ಲಾಗಿ. ಓಕೆ, ಅಗೇನ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಏನು 1 ಬೈ ಎಕ್ಸ್. ಸೊ ಎರಡು ಕಡೆ ಏನಿದೆ ನಮಗೆ ಡಿನಾಮಿನೇಟ್ರಲ್ಲಿ ಎಕ್ಸ್ ಇದೆ. ಲೆಟಸ್ ಟೇಕನ್ ಎಲ್ ಸಿ ಎಮ್ ಎಕ್ಸ್ ತೊಗೊಂಡ್ರೆ ಏನಾಗುತ್ತೆ? ಇದು ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಸಿನ್ಸ್ ಇಟ್ ಇಸ್ ಅ ಟೈಪ್ 2 ಏನು ಹೇಳುತ್ತೆ ನಮಗೆ? Type 2 will tell that whatever is in the denominator that has to be multiplied to where? Left hand side. So left hand side multiply ಮಾಡಿದ್ರೆ ಏನಾಗುತ್ತೆ ಇವಾಗಿದು? x into dy by dx is equal to minus 3 sin of what? log x plus 4 into cos of log x. Call this as an equation number 2. ಸೊ ಇದಾದಮೇಲೆ ಟೈಪ್ 2 ಏನು ಹೇಳುತ್ತೆ? ಡಿಫ್ರೆನ್ಷಿಯೇಟ್ ಈಕ್ವೇಷನ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ಸೊ ಆಗೇನಾಯ್ತು ನಮಗೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ದ್ಯಾಟ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ 3 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಟೈಮ್ಸ್ ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಟೈಪ್ 2 ಬಂದಾಗ ಏನಂತ ಹೇಳಿದ್ದೀನಿ ನಾನು? ಪ್ರಾಡಕ್ಟ್ ರೂಲ್ ಬರುತ್ತೆ ಅಂತ ಹೇಳಿದ್ದೀನಿ. ಯಾವ ರೂಲ್ ಬರುತ್ತೆ ಅಂತ ಹೇಳಿದ್ದೀನಿ? ಪ್ರಾಡಕ್ಟ್ ರೂಲ್ನ ಪ್ರೀವಿಯಸ್ ಆಲ್ರೆಡಿ ಮೇಲ್ಗಡೆ ಬರೆದಿದ್ದೆ. ಸೊ ಇಲ್ಲಿ ಪಕ್ಕದಲ್ಲಿ ಬರೆಯೋಕ್ಕಾಗಲ್ಲ, ಇಲ್ಲೇ ಬರಿತೀನಿ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್, ನೀವು ಎಷ್ಟು ಸಾರಿ ಬರೀತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಯು ಇಂಟು ಡಿ ವಿ ಬೈ ಡಿ ಎಕ್ಸ್. ಯುವರ್ ಥಿಯರಿ ಎಕ್ಸಾಮ್ ಈಸ್ ಯು ಶುಡ್ ಪ್ರಾಕ್ಟೀಸ್ ರಿಪೀಟೆಡ್ಲಿ, ದೆನ್ ಓನ್ಲಿ ಯು ಕ್ಯಾನ್ ಸ್ಕೋರ್ 100. ಸೊ ಫಸ್ಟ್ ಫಂಕ್ಷನ್ ಏನು ಮಾಡ್ತೀನಿ? ಎಕ್ಸ್ನ ಹಾಗೆ ಇಡ್ತೀನಿ. ದಿಸ್ ಈಸ್ ಮೈ ಫಸ್ಟ್ ಫಂಕ್ಷನ್, ದಿಸ್ ಈಸ್ ಸೆಕೆಂಡ್ ಫಂಕ್ಷನ್. ಅಂದರೆ ಏನು? ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್. ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ನ ಹಾಗೆ ಇಡ್ತೀನಿ. ಐ ವಿಲ್ ಡಿಫ್ರೆನ್ಷಿಯೇಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಸೆಕೆಂಡ್ ಫಂಕ್ಷನ್ ಯಾವುದು? ಎಕ್ಸ್. ಸೊ ಫಸ್ಟ್ ಫಂಕ್ಷನ್ ಎಕ್ಸ್ನ ತಿರ್ಗಾ ಮಾಡಿದೆ. ಸೊ ಲೆಟಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಮುಗೀತು, ರೈಟ್ ಹ್ಯಾಂಡ್ ಸೈಡ್ಗೆ ಹೋಗೋಣ. ಮೈನಸ್ 3 ಕಾನ್ಸ್ಟೆಂಟ್ ಆಚೆ ತೆಗೆದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಏನು? ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4ನ ಆಚೆ ತೆಗೆದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಲಾಗ್ ಎಕ್ಸ್. ಸೇಮ್ ಪ್ರೀವಿಯಸ್ ಆಲ್ರೆಡಿ ಮೇಲ್ಗಡೆ ಮಾಡಿದ್ದೀವಿ, ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ವಾಟ್ ಇಸ್ ದ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಡಿ ವೈ ಬೈ ಡಿ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನು? 1 ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಮೈನಸ್ 3 ಸೈನ್ ಲಾಗ್ ಎಕ್ಸ್. ಪ್ರೀವಿಯಸ್ ಮಾಡಿದ್ವಿ ನಾವು. ವಾಟ್ ಇಸ್ ದ ಸೈನ್ ಲಾಗ್ ಎಕ್ಸ್? ಕಾಂಪೋಸಿಟ್ ಫಂಕ್ಷನ್. ಫಸ್ಟ್ ಸೈನು, ಆಮೇಲೆ ನೆಕ್ಸ್ಟು ಲಾಗ್. ಸೊ ಸೈನ್ ಇದ್ದಿದ್ದೇನಾಗುತ್ತೆ ನಮಗೆ? ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ತಿರ್ಗಾ ಏನು ಮಾಡ್ತೀವಿ ನಾವು? ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಲಾಗ್ ಎಕ್ಸ್ನ ಏನು ಮಾಡ್ತೀವಿ? ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಓಕೆ, ಪ್ಲಸ್ 4 ಕಾಸ್ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್, ಒಟ್ಟಿಗೆ ಇದೆ, ಎರಡು ಒಟ್ಟಿಗೆ. ಕಾಸ್ಟ್ ಸ್ಟ್ಯಾಂಡರ್ಡ್ ಏನಾಗುತ್ತೆ ನಮಗೆ? ಡಿಫ್ರೆನ್ಷಿಯೇಷನು ಮೈನಸ್ ಸೈನ್. ಸೊ ಬ್ರ್ಯಾಕೆಟ್ ಹಾಕೊಳ್ಳಿ, ಮೈನಸ್ ಬಂದಿರೋದ್ರಿಂದ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ತಿರ್ಗಾ ಒಳಗಡೆ ಏನಿದೆ
ಅದನ್ನು ಮಲ್ಟಿಪ್ಲೈ ಮಾಡಲೇಬೇಕು. ದಟ್ ಈಸ್ ಅ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಬ್ರಾಕೆಟ್ ಕಂಪ್ಲೀಟ್. ಸೊ ನಾವು ಹಿಯರ್ ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಓನ್ಲಿ ಮೈನಸ್ ಇದೆ, -3 cos of log x. Cos of log x, what is the log x differentiation? 1 by x. The plus into minus, the plus into minus will be what? -4 into sin of log x. So d by d of log x ಏನು 1 by x. ಅಗೇನ್ ಇಲ್ಲಿನೂ ಎಲ್ ಸಿ ಎಮ್ ಏನು ತೊಗೋತೀನಿ, ಐ ವಿಲ್ ಟೇಕ್ ಇಟ್ ಆಸ್ ಎಕ್ಸ್. ಸೊ ಏನಾಗುತ್ತೆ ಮೇಲೆ ನ್ಯೂಮರೇಟ್ರಲ್ಲಿ -3 cos of log x -4 sin of log x. This is x into d square y by dx square plus dy by dx. Okay, now type 2 rule ಏನು ಹೇಳುತ್ತೆ ನಮಗೆ, ವಾಟ್ ಎವರ್ ಇನ್ ದ ಡಿನಾಮಿನೇಟರ್ ಆಫ್ಟರ್ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಆದಮೇಲೆ ದಿಸ್ ಹ್ಯಾಸ್ ಟು ಮೂವ್ ಆನ್ ಟು ವಾಟ್, ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ನಾವು ಇಫ್ ಐ ಮೂವ್ ಇಟ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನನಗೆ ಎಕ್ಸ್ ಇಂಟು ಇದೇನಿದೆ ಅದನ್ನೇ ಕಾಪಿ ಮಾಡ್ಕೋಬೇಕು, ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು -3 cos of log x -4 sin of log x. Let us put it in a bracket. Okay, ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನಾಗುತ್ತೆ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಲೆಟಸ್ ಟೇಕ್ ಮೈನಸ್ ಕಾಮನ್ ಹಿಯರ್, ಮೈನಸ್ ಕಾಮನ್ ತೆಗೆದ್ರೆ 3 cos of log x. ಇಲ್ಲೂ ಮೈನಸ್ ಆಚೆ ಬಂದರೆ ಏನಾಗುತ್ತೆ ಬೋತ್ +4 sin of log x. So go to the question back. What is this one? Look at it carefully. 3 times cos of log x, 4 times sin of log x. 3 times cos of log x, 4 times sin of log x ಏನಿದೆ ಅಲ್ಲಿ y. Okay, let us substitute it as what, y. ಸೊ ಏನಾಗುತ್ತೆ ಆವಾಗ -y x square into d square y by dx square plus x into dy by dx. Now let us bring the right hand side, ಎಲ್ಲೋದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತರೋಣ. ಸೊ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್, ಇದು ಈ ಕಡೆ ಬಂದರೆ ಏನಾಗುತ್ತೆ +y = 0, ಹ್ಯಾನ್ಸ್ ಪ್ರೂವ್ಡ್. ನೋಡಿ, ಲೆಟ್ಸ್ ಗೋ ಬ್ಯಾಕ್. ಇದೇ ಪ್ರೂಫ್ ಕೇಳಿದ್ನಲ್ಲ ಅಂತ ನೋಡ್ಕೊಳ್ಳಿ ಒಂದು ಸಾರಿ. ಎಸ್, y2 ಇದೆ, ನಾನು ಅದನ್ನು ಹೇಳಿದೆ ನಿಮಗೆ. ಕೆಲವೊಮ್ಮೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಥವಾ ಡಿ ವೈ ಬೈ ಡಿ ಎಕ್ಸ್ y2 y1 ಕೊಡ್ತಾನೆ, ಚೇಂಜ್ ಮಾಡೋಣಂತೆ. ಓಕೆ, ಸೊ ಫಸ್ಟು ಕೊಯಿಫಿಷಿಯಂಟ್ ಇದೆ, ಇಟ್ ಈಸ್ ಸೆಕೆಂಡ್ ಡೆರಿವೇಟಿವ್. ದೆನ್ ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1, ಡಿಫ್ರೆನ್ಷಿಯೇಟಿಂಗ್ ಇಕ್ವೇಷನ್ 1 ಆನ್ ಬೋತ್ ಸೈಡ್. ಓಕೆ, ದೆನ್ ಕಾಂಪೋಸಿಟ್ ಫಂಕ್ಷನ್ ಇದೆ. ಇದು ಯಾವ ಫಂಕ್ಷನ್ ಇದೆ? ಇದು ಕಾಂಪೋಸಿಟ್ ಫಂಕ್ಷನ್ ಇದೆ. ಸೊ ಅದಕ್ಕೆ ಏನು ಮಾಡ್ತೀರಾ ನೀವು, ಕಾಂಪೋಸಿಟ್ ಫಂಕ್ಷನ್ನು ಫಸ್ಟ್ ಫಂಕ್ಷನ್ ಯಾವುದು, ಸೆಕೆಂಡ್ ಫಂಕ್ಷನ್ ಯಾವುದು ನೋಡ್ಕೋತೀರಾ. ಫಸ್ಟ್ ಫಂಕ್ಷನ್ ಕಾಸು, ಸೆಕೆಂಡ್ ಫಂಕ್ಷನ್ ಏನಾಯಿತು ಸೈನು. ಸೊ ಹೇಳಿದ್ದೀನಿ, ಸೈನ್ ಎಕ್ಸ್ ಏನು ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್. ನೋಡ್ಕೊಳ್ಳಿ ಕ್ಲೀನಾಗಿ, ಫಸ್ಟು ಸೆಕೆಂಡು ಇದು ಒಂದು ಕಲಿತ್ರೆ ಇನ್ನೊಂದು ಇದೇ ಥರ ಇದೆ, ಅದನ್ನು ಸೇಮ್ ಹಿಂಗೆ ಮಾಡ್ತೀರಾ, ಓನ್ಲಿ ನಂಬರ್ ಈಸ್ ಚೇಂಜ್ಡ್. ಆಮೇಲೆ ಟೈಪ್ 2 ಅಲ್ಲಿ ಏನಾಗುತ್ತೆ ನಿಮಗೆ, ವಾಟ್ ಎವರ್ ಈಸ್ ಇನ್ ದ ಡಿನಾಮಿನೇಟರ್ ದ್ಯಾಟ್ ವಿಲ್ ಮಲ್ಟಿಪ್ಲೈ ಟು ವಾಟ್, ಲೆಫ್ಟ್ ಹ್ಯಾಂಡ್ ಸೈಡ್. ವಾಟ್ ಎವರ್ ಈಸ್ ಇನ್ ದ ಡಿನಾಮಿನೇಟರ್ ದ್ಯಾಟ್ ವಿಲ್ ಮಲ್ಟಿಪ್ಲೈ ಟು ವಾಟ್, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ಹೋಗಿ ಹಾಗೆ ಪ್ರಾಡಕ್ಟ್ ರೂಲ್ ನೆನಪಿಟ್ಕೋಬೇಕು ನಿಮಗೆ. ಎಲ್ಲೇ ಆಗಲಿ ಪ್ರಾಡಕ್ಟ್ ರೂಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ಅಗೇನ್ ನಿಮಗೆ ಎಲ್ಲ ಡಿಫ್ರೆನ್ಷಿಯೇಷನ್ ಮುಗಿದ್ಮೇಲೆ ಏನು ಬರುತ್ತೆ ನಿಮಗೆ, ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ, ಒಂದು ಟರ್ಮ್ ಬರುತ್ತೆ, ಅದನ್ನೇನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು.
ಓಕೆ, ಇಲ್ಲೇನು ಚೇಂಜ್ ಮಾಡಬೇಕು ಇವಾಗ? y2, ವಾಟ್ ಇಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್? ದಟ್ ಈಸ್ y2 ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ ಎಕ್ಸ್ y1 ಪ್ಲಸ್ y ಈಕ್ವಲ್ ಟು 0. ಒನ್ ಮೋರ್ ಫಾರ್ಮ್ಯಾಟ್ ಯಾವುದಲ್ಲಿ ಬರೀಬೋದು ಇದನ್ನು? ಎಕ್ಸ್ ಸ್ಕ್ವೇರ್, ವೆರಿ ಗುಡ್, y ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಪ್ಲಸ್ y ಈಕ್ವಲ್ ಟು 0. ಓಕೆ, ಯಾವುದಾದ್ರೂ ಫಾರ್ಮ್ಯಾಟ್ ಕೊಡ್ಬೋದು. ಸ್ಟ್ಯಾಂಡರ್ಡ್ ಈ ಫಾರ್ಮ್ಯಾಟಲ್ಲಿ ಮಾಡ್ಕೊಳ್ಳಿ, ಆಮೇಲೆ ಅದನ್ನೇನು ಮಾಡಿ ನೀವು ಕನ್ವರ್ಟ್ ಮಾಡಿ. ಓಕೆ, ನಾವು ಲೆಟ್ ಅಸ್ ಗೋ ಟು ದ ಸಾಲ್ವಿಂಗ್ ಒನ್ ಮೋರ್ ಪ್ರಾಬ್ಲಮ್. ಲೆಟ್ ಅಸ್ ಗೋ ಆನ್ ಸಾಲ್ವಿಂಗ್ ಒನ್ ಮೋರ್ ಪ್ರಾಬ್ಲಮ್. ಓಕೆ, third one, same problem, only number change. If y is equal to 5 cos of log x, ಓಕೆ, ಅಲ್ಲೇನಿತ್ತು 3 4 ಇತ್ತು, ಇಲ್ಲಿ 5 7 ಬರುತ್ತೆ ಅಷ್ಟೇ, ಮಿಕ್ಕಿದ್ದೆಲ್ಲ ಸೇಮ್. ಒಂದು ಸಾರಿ ರೂಢಿ ಆಗುತ್ತೆ ಅಂತ ಬರೀತಾ ಇದ್ದೀನಿ, ಇನ್ನೂ ಮಾಡಿಸ್ತಾ ಇದ್ದೀನಿ ನಿಮಗೆ, ಶೋ ದ್ಯಾಟ್. ಓಕೆ, ಭಾಳ ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0. ಓಕೆ, ಸೊಲ್ಯೂಷನ್ ಫಾಸ್ಟಾಗಿ ಮಾಡೋಣ. ಸೊ ಫಸ್ಟ್ ಏನು ಚೆಕ್ ಮಾಡಬೇಕು, ಏನು ಶೋ ಮಾಡಬೇಕು? ಸೆಕೆಂಡ್ ಡೆರಿವೇಟಿವ್ ಟರ್ಮ್ ಬಂದೆ, ಪಕ್ಕದಲ್ಲಿ ಕೋಎಫಿಷಿಯೆಂಟ್ ಇದೆ ಎಕ್ಸಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಇದು ಟೈಪ್ 2 ಪ್ರಾಬ್ಲಮ್. ದಿಸ್ ಇಸ್ ಅ ಟೈಪ್ 2. ಟೈಪ್ 2 ಅಂದರೆ ಫಸ್ಟ್ ಏನು ಕೊಟ್ಟಿದ್ದಾನೆ? y 5 ಟೈಮ್ಸ್ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 7 ಟೈಮ್ಸ್ ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಕಾಲ್ ದಿಸ್ ಆಸ್ ಅನ್ ಇಕ್ವೇಷನ್ 1. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಸೇಮ್, ಓನ್ಲಿ ಕಾನ್ಸ್ಟೆಂಟ್ ಅಷ್ಟೇ ಚೇಂಜ್. ಈಗ ಅರ್ಥ ಆಗಿದೆಯಲ್ಲ ನಿಮಗೆ? ಸ್ವಲ್ಪ ಬೇಗ ಮಾಡ್ತೀನಿ. ಡಿಫ್ರೆನ್ಷಿಯೇಟಿಂಗ್ ಇಕ್ವೇಷನ್ 1 with respect to x on both sides, this will become dy by dx. This is d by dx of 5 cos of log x plus 7 times sin of log x. okay, so 5 ಆಚೆ ತೆಗಿತೀನಿ, d by dx of cos of log x. ಓಕೆ, ಅಥವಾ ನಿಮಗೆ ಇನ್ನೂ ಒಂದು ಬರಿಬೇಕು. ಓಕೆ, ತೊಂದರೆ ಏನಿಲ್ಲ, ಒಂದು ಸ್ಟೆಪ್ ಇದನ್ನು ಸಪ್ರೇಟ್ ಮಾಡೋದು ಮೇಲೆ ಬರೆದಿದ್ದೆ, ಬರೆಯೋಣಂತೆ. ಸ್ಟೆಪ್ಸ್ ಎಗರಿಸ್ಬಾರ್ದು. ಸ್ಟೆಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಟೈಮ್ಸ್ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 7 ಟೈಮ್ಸ್ ಸೈನ್ ಆಫ್ ಲಾಗ್ ಎಕ್ಸ್. ಯಾಕಂದರೆ ಎರಡು ಫಂಕ್ಷನ್ ಇದೆ, ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಮಾಡ್ಕೊಳ್ಳಿ. ಸೊ 5ನ ಆಚೆ ಇಟ್ಟರೆ ಏನಾಗುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್. 7 ಆಚೆ ತೆಗೆದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್. ಇಲ್ಲಿ ಪಕ್ಕದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಈ ಸೈಡ್ ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ದಿಸ್ ಟೈಮ್, ಬಿಕಾಸ್ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾಸ್ ಇಸ್ ಅ ಫಸ್ಟ್ ಫಂಕ್ಷನ್, ಲಾಗ್ ಎಕ್ಸ್ ಇಸ್ ಅ ಸೆಕೆಂಡ್ ಫಂಕ್ಷನ್, ಸೈನ್ ಇಸ್ ಅ ಫಸ್ಟ್ ಫಂಕ್ಷನ್, ಲಾಗ್ ಎಕ್ಸ್ ಇಸ್ ಅ ಸೆಕೆಂಡ್. ಅಂದರೆ ಕಾಂಪೋಸಿಷನಲ್ಲಿ ಆರ್ಡ್ರಲ್ಲಿ ಹೇಳ್ತಾ ಇರೋದು ನಾನು, ಪ್ರಾಡಕ್ಟಲ್ಲ. ಸೊ ಏನಾಗುತ್ತೆ ಇದ್ರ ಡಿಫ್ರೆನ್ಷಿಯೇಷನು? ನಮಗೆ 5 ಕಾಸ್ ವಿಲ್ ಬಿಕಮ್ ಏನಾಯಿತು? ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ಸ್ವಲ್ಪ ರೂಢಿ ಆದಮೇಲೆ ನೀವೇ ಫಾಸ್ಟಾಗಿ ಮಾಡ್ತೀರಾ. ಇಂಟು ಒಳಗಡೆ ಏನಿದೆ? ಲಾಗ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ವಾಟ್? ಲಾಗ್ ಎಕ್ಸ್, ಬ್ರೆಕೆಟ್ ಕಂಪ್ಲೀಟ್. ಈ ಸೈಡ್ ಬಂದರೆ 7 ಸೈನ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಎಕ್ಸ್. ದಿಸ್ ಇಸ್ ಅ ಕಾಸ್ ಆಫ್ ಏನಾಗುತ್ತೆ? ಲಾಗ್ ಎಕ್ಸ್. ತಿರ್ಗಾ ಒಳಗಡೆ ಏನಿದೆ? ಲಾಗ್ ಎಕ್ಸ್. ಅದನ್ನು ಪುನಃ ಮಾಡಬೇಕು. ಎಕ್ಸ್ ಇದ್ದರೆ ಬಿಟ್ಬಿಡ್ತೀರಾ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿದ್ದರೆ. ಓಕೆ, ನಾವು ದಿಸ್ ಇಸ್ ಯುವರ್ dy by dx, this is your dy by dx, plus into minus will be minus 5 times sin of log x. log x differentiation will be 1 by x. 7 times cos of log x, again log x differentiation will be 1 by x. previous ಅಲ್ಲಿ ತೊಗೊಂಡಂಗೆ x ನ ಏನು ತೊಗೋತೀರಾ? you will take x as ಹೊರಗಡೆ ತೊಗೋತೀರಾ x ನ, ಅಂದರೆ LCM ಡಿನಾಮಿನೇಟ್ರಲ್ಲಿ ತೊಗೊಂಡ್ರೆ minus 5 times sin of log x plus 7 times cos of log x.
ಸೊ ವಾಟ್ ಇಸ್ ದ ಟೈಪ್ 2 ರೂಲ್ ಏನು ಹೇಳುತ್ತೆ ನಮಗೆ? ವಾಟ್ ಇಸ್ ದ ಟೈಪ್ 2 ರೂಲ್ ಆಫ್ ಟೈಪ್ 2 ಏನು? ವಾಟ್ ಎವರ್ ಇನ್ ದ ಡಿನಾಮಿನೇಟರ್ that has to be multiplied to where? Left hand side. ಸೊ ಇವಾಗ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದರೆ ಎಕ್ಸ್ ಇಂಟು dy by dx that is equal to -5 times sin of log x plus 7 times cos of log x. So call this as equation number 2. Now differentiating equation 2 with respect to x on both sides. ಏನಾಗುತ್ತೆ ಇದು? dy by dx of x into dy by dx that is equal to d by dx of -5 sin of log x plus 7 times cos of log x. ಸೊ ಹೇಳಿದ್ದೀನಿ ನಾನು, ಟೈಪ್ 2 ಬಂದಾಗ ಏನು ಬರುತ್ತೆ? ಪ್ರಾಡಕ್ಟ್ ರೂಲ್. ವಾಟ್ ಈಸ್ ದ ಪ್ರಾಡಕ್ಟ್ ರೂಲ್? ವಾಟ್ ಈಸ್ ದ ಪ್ರಾಡಕ್ಟ್ ರೂಲ್? ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಏನಾಗುತ್ತೆ? ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್. ಸೊ ಫಸ್ಟ್ ಎಕ್ಸ್ನ ಹಾಗೆ ಇಡ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ನ ಹಾಗೆ ಇಡ್ತೀನಿ. ದಿಸ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ವಾಟ್? ಎಕ್ಸ್. ನೆಕ್ಸ್ಟ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ I will make it separate. d by dx of -5 sin of log x plus d by dx of 7 times cos of log x. Okay. Now this is x into ಏನಾಗುತ್ತೆ? second derivative d square y by dx square plus dy by dx. d by dx of x ಏನು? 1. ಸೊ ಇಲ್ಲಿ -5 ಆಚೆ ತೆಗೆದ್ರೆ ಏನಾಯ್ತಿದು? ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್. 7 ಆಚೆ ತೆಗೆದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್. ಸೊ ಇದು ಹಾಗೆ ಇರುತ್ತೆ. ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್. ಸೊ ಪ್ರೀವಿಯಸ್ ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಸೈನ್ ಇದೆ, ಸೈನ್ ಒಳಗಡೆ ಏನಿದೆ? ಲಾಗ್ ಎಕ್ಸ್. ಸೈನ್ ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಆಫ್ ಲಾಗ್ ಎಕ್ಸ್. ಸೈನ್ ಎಕ್ಸ್ ಅಂದ್ರೇನು? ಎಕ್ಸ್ ಇದ್ದರೆ ಹಾಗೆ ಬಿಟ್ಬಿಡ್ತೀರ, ಬಟ್ ಎಕ್ಸ್ ಜಾಗನ ಆಕ್ಯುಪೈ ಆಗಿರೋದು ಯಾವುದು? ಲಾಗ್ ಎಕ್ಸ್. ತಿರ್ಗಿ ಏನು ಮಾಡಬೇಕು? ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ 7 ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಸೈನ್ ಎಕ್ಸ್, ಬಟ್ ಎಕ್ಸ್ ಇಲ್ಲ ಒಳಗಡೆ ಏನಿದೆ? ಲಾಗ್ ಎಕ್ಸ್ ಆ್ಯಸ್ ಇಟ್ ಇಸ್ ಕಾಪಿ ಮಾಡಬೇಕು. ತಿರ್ಗಿ ಡಿ ಬೈ ಡಿ ಎಕ್ಸ್ ಆಫ್ ವಾಟ್? ಲಾಗ್ ಎಕ್ಸ್. ಬ್ರ್ಯಾಕೆಟ್ ಕಂಪ್ಲೀಟ್. ಸೊ ಇದು ಹಾಗೆ ಇಡಬೇಕು. ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್. ದಿಸ್ ಇಸ್ -5 times cos of log x. Log x differentiation is 1 by x plus into minus minus -7 times sin of log x. Log x differentiation will be 1 by x. Now ಡಿನಾಮಿನೇಟ್ರಲ್ಲಿ ಎಕ್ಸ್ ಏನಿದೆ ಅದನ್ನು ಕಾಮನ್ ತೊಗೊಳ್ಳೋಣ. ಸೊ ಎಕ್ಸ್, ದಿಸ್ ವಿಲ್ ಬಿಕಮ್ -5 times cos of log x -7 times sin of log x. ಸೊ ದಿಸ್ ಇಸ್ ಅ ಟೈಪ್ 2. ಟೈಪ್ 2 ಅಂದರೆ ಏನಾಗುತ್ತೆ ನಿಮಗೆ? ವಾಟ್ ಎವರ್ ಇಸ್ ಇನ್ ದ ಡಿನಾಮಿನೇಟರ್ ದಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲಿ ಏನಿದೆ ಅದೇನಾಗಬೇಕು? ದಟ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಟು ವಾಟ್? ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮಲ್ಟಿಪ್ಲೈ ಆಗಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮಲ್ಟಿಪ್ಲೈ ಅಂದರೆ ಏನಾಯಿತು? ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು -5 ಕಾಸ್ ಆಫ್ ಲಾಗ್ ಎಕ್ಸ್ -7 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಸೊ ಎಕ್ಸ್ ಇಂಟು ಎಕ್ಸ್ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಲೆಟ್ ಅಸ್ ಟೇಕ್ ಮೈನಸ್ ಔಟ್ಸೈಡ್ ತೆಗೆದ್ರೆ ಏನು ಬರುತ್ತೆ? 5 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 7 ಸೈನ್ ಆಫ್ ಲಾಗ್ ಎಕ್ಸ್
ಸೊ ವೆನ್ ಯು ಲುಕ್ ಬ್ಯಾಕ್ ಗೋ, ವಾಟ್ ಈಸ್ ದಿಸ್ ಒನ್? ದಿಸ್ ಇಸ್ ಏನು ವೈ ಅಂತಾರೆ ಕ್ವಶನಲ್ಲಿ ನೋಡ್ಕೊಳ್ಳಿ ಮೇಲೆ ಅದೇನಿದೆ, ದಟ್ ಇಸ್ ಅ ಗಿವನ್ ಕ್ವಶನ್ ವೈ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆ ಸೇಮ್. therefore x square into d square y by dx square plus x into dy by dx is equal to minus y. ಸೊ ಈ ಕಡೆ ಬಂದರೆ x square into d square y by dx square plus x into dy by dx that is equal to plus y is equal to 0. or one more way, ಅಥವಾ ಇದೇ ಆನ್ಸರು ನಿಮಗೆ ಕೇಳಿರೋದು, ಅಥವಾ ಇನ್ನೊಂದು ಏನು ಬರಿಬೋದು, x square y2 plus xy1 plus y equal to 0, or x square y double dash plus xy dash plus y equal to 0. ಒಂದು ಸರಿ ನೋಡ್ಕೊಳ್ಳಿ. ಓಕೆ, ಕೋಎಫಿಷಿಯಂಟ್ ಇದೆ ನಂಬರ್ 1, ಡಿಫ್ರೆನ್ಷಿಯೇಟಿಂಗ್. ಓಕೆ, ಕಾಂಪೋಸಿಟ್ ಫಂಕ್ಷನ್ ಯಾವ ಥರ ಮಾಡಿದ್ದೀವಿ ನೋಡ್ಕೊಳ್ಳಿ.